ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ನಿದ್ದೆಯಲ್ಲಿ ಕಾಣಿಸುವ ಹೈ ಬ್ಲಡ್ ಶುಗರ್ನ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯದಾಗಿ ಬಾಯಾರಿಕೆ ಹೆಚ್ಚಾಗುವುದು, ಬಾಯಿಯ ಒಣಗಿದಂತೆ ಕಾಣಿಸುವುದು, ಅಧಿಕ ಮಲಮೂತ್ರ ವಿಸರ್ಜನೆ, ದೇಹದ ಬಳಲಿಕೆ ಮತ್ತು ಅಸಹಜ ನಿಶಕ್ತಿ, ತಲೆನೋವು, ಮೆದುಳು ಮೊಬ್ಬಾಗಿರುವ ಅನುಭವ, ದೃಷ್ಟಿ ಅಸ್ಪಷ್ಟಗೊಳಿಸುವುದು, ಹೊಟ್ಟೆ ನೋವು ಅಥವಾ ವಾಂತಿ. ಡಯಾಬಿಟಿಸ್ ತಡೆಯಲು ಅನುಸರಿಸಬಹುದಾದ ಕ್ರಮಗಳು. ಅದರಲ್ಲಿ ಮೊದಲನೆಯದಾಗಿ ಆಹಾರ ನಿಯಂತ್ರಣ. ಪೋಷಕ ಹಂಚಿನ ಆಹಾರ, ಹಣ್ಣುಗಳು, ತರಕಾರಿಗಳು, ಸಂಪೂರ್ಣ ಧಾನ್ಯಗಳು, ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಸೇವಿಸಿ. ಸಕ್ಕರೆಯ ನಿಯಂತ್ರಣ, ಮಿತವಾದ ಸಕ್ಕರೆ ಸೇವನೆ, ಸಿಹಿ ಆಹಾರ ತಗ್ಗಿಸುವುದು. ಕಾರ್ಬೋಹೈಡ್ರೇಟ್ ನಿಯಂತ್ರಣ, ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವ ಆಹಾರವನ್ನು ಆಯ್ಕೆ ಮಾಡುವುದು. ನಿತ್ಯ ವ್ಯಾಯಾಮ, ದಿನಕ್ಕೆ ಕನಿಷ್ಠ 30 ರಿಂದ 45 ನಿಮಿಷ ನಡಿಗೆ, ಯೋಗ, ಜಿಮ್ ಅಥವಾ ಇತರ ಶಾರೀರಿಕ ಚಟುವಟಿಕೆ ಮಾಡುವುದು. ಈ ಮೂಲಕ ಇನ್ಸುಲಿನ್ ಸಂವೇದನಾಶೀಲತೆ ಹೆಚ್ಚುತ್ತಿದ್ದು ಶುಗರ್ ನಿಯಂತ್ರಣಕ್ಕೆ ಸಹಾಯಕವಾಗುತ್ತದೆ. ತೂಕ ನಿಯಂತ್ರಣ, ಜೀರ್ಣಶಕ್ತಿ ಮತ್ತು ಮೆಟಬಾಲಿಸಮ್ ಚೆನ್ನಾಗಿರಲು ತೂಕ ಸಮತೋಲನದಲ್ಲಿರಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಅತಿಯಾಗಿ ತೂಕ ಹೆಚ್ಚಾದರೆ ಡಯಾಬಿಟಿಸ್ ಸಾಧ್ಯತೆ ಹೆಚ್ಚುತ್ತದೆ. ಮಾನಸಿಕ ಒತ್ತಡ ತಗ್ಗಿಸಿಕೊಳ್ಳುವುದು, ಹೆಚ್ಚು ಒತ್ತಡ ಇನ್ಸುಲಿನ್ ತೊಂದರೆ ಉಂಟು ಮಾಡಬಹುದು. ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಹಾಗೂ ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಉತ್ತಮ. ಆರೋಗ್ಯಕರ ಜೀವನ ಶೈಲಿ, ಪಾನೀಯಗಳು ಮತ್ತು ಧೂಮಪಾನ ತಪ್ಪಿಸುವುದು. ನಿಯಮಿತ ನಿದ್ರೆ 7 ರಿಂದ 8 ಗಂಟೆ ಮಾಡುವುದು. ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ರಕ್ತದ ಶುಗರ್ ಪರೀಕ್ಷಿಸಿಕೊಳ್ಳುವುದು. ರಕ್ತದ ಶುಗರ್ ಪರೀಕ್ಷೆ ಯಾವಾಗ ಮಾಡಬೇಕು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆರೋಗ್ಯಕರ ವ್ಯಕ್ತಿಗಳು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಶುಗರ್ ಪರೀಕ್ಷೆ ಮಾಡಿಸಬಹುದು. ಪ್ರೀ ಡಯಾಬಿಟಿಕ್ ಅಥವಾ ಶುಗರ್ ಅಪಾಯ ಹೊಂದಿರುವವರು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಪರೀಕ್ಷೆ ಮಾಡುವುದು ಉತ್ತಮ. ಡಯಾಬಿಟಿಸ್ ಇದ್ದರೆ ವೈದ್ಯರ ಸಲಹೆಯಂತೆ ದಿನನಿತ್ಯ ಅಥವಾ ವಾರದ 2-3 ಬಾರಿ ಪರೀಕ್ಷಿಸಬಹುದು. ರಕ್ತದ ಶುಗರ್ ಪರೀಕ್ಷೆಗಾಗಿ ಮುಖ್ಯವಾದ ಮಾಪನಗಳು. ಊಟಕ್ಕಿಂತ ಮುಂಚೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ 70 ರಿಂದ 100 mg, ಇದು ಸಾಮಾನ್ಯವಾಗಿ ನಾರ್ಮಲ್ ಆಗಿರುತ್ತದೆ. ಊಟವಾದ 2 ಗಂಟೆಗಳ ನಂತರ ಶುಗರ್ ಟೆಸ್ಟ್ ಮಾಡಿಸಿದಾಗ 140 mg/dl ಒಳಗೆ ಇದ್ದರೆ ಇದು ಶುಗರ್ ಲೆವೆಲ್ ಸಹಜವಾಗಿರುತ್ತದೆ. HbA1c ಪರೀಕ್ಷೆ, ಇದು 3 ತಿಂಗಳ ಸರಾಸರಿ 5.7% ಒಳಗಾಗಿ ಇದ್ದರೆ ಇದು ಸಹ ಆರೋಗ್ಯಕರವಾಗಿರುತ್ತದೆ. ಶುಗರ್ ಲೆವೆಲ್ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಆಹಾರ, ವ್ಯಾಯಾಮ ಮತ್ತು ಜೀವನ ಶೈಲಿಯನ್ನು ಸರಿಯಾಗಿ ಪಾಲಿಸಬೇಕು. ಇನ್ಸುಲಿನ್ ಅಥವಾ ಡಯಾಬಿಟಿಸ್ ಔಷಧಿಗಳನ್ನು ವೈದ್ಯರ ಸಲಹೆಯಂತೆ ಸರಿಯಾಗಿ ತೆಗೆದುಕೊಳ್ಳುವುದು ಅತ್ಯಗತ್ಯ. ಔಷಧಿಗಳನ್ನು ಮಿಸ್ ಮಾಡಿದರೆ ಅಥವಾ ಅನಿಯಮಿತವಾಗಿ ತೆಗೆದುಕೊಂಡರೆ ರಕ್ತದ ಶುಗರ್ ಮಟ್ಟದಲ್ಲಿ ತೀವ್ರವಾದ ಏರುಪೇರಾಗುತ್ತದೆ. ಇದರಿಂದ ಡಯಾಬಿಟಿಕ್ ಕೀಟೋಅಸಿಡೋಸಿಸ್ ಅಥವಾ ಹೈಪೋಗ್ಲೈಸಿಮಿಯಾ ಉಂಟಾಗಬಹುದು. ಡಯಾಬಿಟಿಸ್ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಲು ಟಿಪ್ಸ್. ವೈದ್ಯರ ಸಲಹೆ ಮತ್ತು ಮಾರ್ಗದರ್ಶನ ಅನುಸರಿಸಿ. ಇನ್ಸುಲಿನ್ ಅಥವಾ ಔಷಧಿಗಳನ್ನು ನಿಗದಿತ ಸಮಯದಲ್ಲೇ ತೆಗೆದುಕೊಳ್ಳಿ. ಔಷಧಿಗಳನ್ನು ಮಿಸ್ ಮಾಡದಂತೆ ನೆನಪಿಸಿಕೊಳ್ಳಲು ಅಲಾರಂ ಅಥವಾ ದಿನಚರಿಯನ್ನು ಬಳಸಿ. ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ನಂತರ ತೆಗೆದುಕೊಳ್ಳಬೇಕಾದ ಔಷಧಿಗಳನ್ನು ಸರಿಯಾಗಿ ತಿಳಿದುಕೊಳ್ಳಿ. ಬದಲಾಗುತ್ತಿರುವ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಔಷಧಿಯ ಪ್ರಮಾಣವನ್ನು ವೈದ್ಯರೊಂದಿಗೆ ಚರ್ಚಿಸಿ. ಇನ್ಸುಲಿನ್ ಬಳಸುವವರು ಇನ್ಸುಲಿನ್ ಶೀತಸ್ಥಾನ ಅಥವಾ ಫ್ರಿಡ್ಜ್ನಲ್ಲಿ ಸರಿಯಾದ ತಾಪಮಾನದಲ್ಲಿ ಇರಿಸಬೇಕು. ಇನ್ಸುಲಿನ್ ಇಂಜೆಕ್ಷನ್ ಹಾಕಿಸುವ ಸ್ಥಳಗಳನ್ನು ಬದಲಾಯಿಸುತ್ತಿರಿ. ಹಾಗೆ ಮಾಡದಿದ್ದರೆ ಚರ್ಮದ ಸಮಸ್ಯೆಗಳು ಉಂಟಾಗುತ್ತವೆ. ಅತ್ಯವಶ್ಯಕ ಔಷಧಿಗಳನ್ನು ಬಿಟ್ಟರೆ ಆಗುವ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಡಯಾಬಿಟಿಕ್ ಕೀಟೋಅಸಿಡೋಸಿಸ್ ಅಥವಾ ಹೈಪರ್ಗ್ಲೈಸಿಮಿಯಾ ಅಪಾಯ ಹೆಚ್ಚಾಗುತ್ತದೆ. ನೇರವಾಗಿ ಕಿಡ್ನಿ, ಹೃದಯ ಮತ್ತು ನರಗಳಿಗೆ ಹಾನಿ ಉಂಟು ಮಾಡುತ್ತದೆ. ಹೃದಯ ಸಮಸ್ಯೆಗಳು, ದೃಷ್ಟಿ ಸಮಸ್ಯೆಗಳು, ತೀವ್ರವಾದ ದೇಹದ ಬಳಲಿಕೆ, ಗಾಬರಿ ಮತ್ತು ಸಾವಿಗೆ ಕಾರಣವಾಗುವ ಪರಿಸ್ಥಿತಿಗಳು ಉಂಟಾಗುತ್ತವೆ. ಆದ್ದರಿಂದ ನಿಮ್ಮ ಡಯಾಬಿಟಿಸ್ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಳ್ಳಿ. ನಿಯಮಿತ ವೈದ್ಯಕೀಯ ತಪಾಸಣೆ ಮಾಡಿಸಿ. ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.